ನಮಸ್ಕಾರ ಹೊಲಿಗೆ ಪ್ರಿಯರೇ. ಈ ವಿಡಿಯೋದಲ್ಲಿ ನಾನು ಸುಲಭವಾಗಿ ಹಳೆ ಬಟ್ಟೆಯಿಂದ ಗ್ರೋ ಬ್ಯಾಗ್ ಹೊಲಿಯೋದಿಗಂತ ತೋರಿಸ್ಕೊಡ್ತೇನೆ ನೋಡಿ. ಇದಕ್ಕೆ ಒಳಗಡೆ ನಾನು ಪ್ಲಾಸ್ಟಿಕ್ ಚೀಲ ಕತ್ತರಿಸಿ ಸೇರಿಸಿ ಹೊಲಿದಿದ್ದೀನಿ ನೋಡಿ. ಎಷ್ಟು ನೀಟಾಗಿ ಬಂದಿದೆ. ಹಾಗೆ ನೋಡಿ, ಇದು ನಾನು ಸುಮಾರೆಲ್ಲ ಹೊಲಿದಿಟ್ಕೊಂಡಿದ್ದೀನಿ ಹಳೆ ಬಟ್ಟೆಯಿಂದ. ಇದು ಒಂದು ನೈಟ್ ಪ್ಯಾಂಟಿಂದ ಹೊಲಿದಿದ್ದೀನಿ, ಇದೊಂದು ಟೀ ಶರ್ಟು. ಹಾಗೆ ಇದು ನೋಡಿ ಸ್ವಲ್ಪ ಬೇರೆ ಥರ ಹೊಲಿದಿದ್ದೀನಿ ಟೀ ಶರ್ಟಿಂದು. ಹಾಗಾದರೆ ಹೊಲಿಯೋದು ಹೆಂಗಂತ ನೋಡ್ಕೊಬರೋಣವಾ. ನೋಡಿ, ಇದಕ್ಕೆ ಸಾದಾ ಪ್ಲಾಸ್ಟಿಕ್ ಉಪಯೋಗಿಸಿದ್ದೀನಿ ನೋಡಿ. ಈಗೊಂದು ನಾನು ಹಳೆ ನೈಟ್ ಡ್ರೆಸ್ಸಿನ ಶರ್ಟ್ ತೊಗೊಂಡಿದ್ದೀನಿ. ಹಾಗೆ ಒಂದು ಪ್ಲಾಸ್ಟಿಕ್ ಚೀಲ ತೊಗೊಂಡಿದ್ದೀನಿ. ಇದೆರಡು ಸೇರಿಸಿ ಬ್ಯಾಗ್ ಹೊಲಿತೀನಿ. ಇದು ನೋಡಿ, ಈ ಥರ ಸಾದಾ ಪ್ಲಾಸ್ಟಿಕ್ಕು ಉಪಯೋಗಿಸ್ಬೋದು, ಇಲ್ಲ ಹಿಂಡಿ ಚೀಲನೂ ಉಪಯೋಗಿಸ್ಬೋದು ನೋಡಿ. ನಾನೀಗ ಇದರ ಮೊದಲು ಎಲ್ಲ ಸೈಡಿಂದೆಲ್ಲ ಕಟ್ ಮಾಡಿ ತೆಕ್ಕೊಳ್ತೀನಿ. ಅಂದರೆ ಶರ್ಟ ಒಂದು ರೆಕ್ಟ್ಯಾಂಗಲ್ ಪೀಸ್ ಇದು ಮಾಡ್ತೀನಿ. ಹಾಗೆ ಚೀಲದ್ದು ಹಾಗೆ ರೆಕ್ಟ್ಯಾಂಗಲ್ ಚೀಲ ತೊಗೊಂಡು ನೋಡಿ ಕಟ್ ಮಾಡಿಕೊಂಡು 15 ಇಂಚಿಗೆ ಗುರ್ತ ಹಾಕ್ಕೊಂಡು ಗೆರೆ ಹೊಡ್ಕೊಂಡು ಅದರ ಪೀಸ ಕಟ್ ಮಾಡಿ ತೆಕ್ಕೊಳ್ತೀನಿ. ನನಗೆ ಇಷ್ಟು ಸಾಕು ಒಂದು ಬ್ಯಾಗ್ ಹೊಲಿಲಿಕ್ಕೆ. ಈಗ ಇದನ್ನು ಈಗ ಬಟ್ಟೆ ಮೇಲೆ ಇಟ್ಟು ಉಲ್ಟಾ ಸೈಡ್ ಇಟ್ಟು ಬಟ್ಟೆಯ ಹೀಗೆ ನೋಡಿ ಸುತ್ತಲೂ ಹೀಗೆ ಮಡಚಿ ನಾನು ಹೊಲಿಗೆ ಬರ್ತೀನಿ ನೋಡಿ. ಹೀಗೆ ನೀಟಾಗಿ ಎರಡು ಜೋಡಿಸ್ಕೊಬಂದೆ. ಇದೇನು ನಾವು ಒಳಗಡೆ ನೀಟಾಗಿ ಬ್ಯಾಗಿಗೆ ಹೊಲ್ದಂಗೆ ಮಡ್ಚಿ ಹೊಲಿಬೇಕು ಅಂತಿಲ್ಲ. ಇದು ನೋಡಿ 25 ಇಂಚು ಉದ್ದ ಇದೆ, 14.25 ಇಂಚು ಅಗಲ ಇದೆ. ಇದ್ರ ನಾವು ನೋಡಿ ಈ ಥರ ಉದ್ದದಲ್ಲಿ ಮಡಚಾರುವ ಹೊಲಿಬೋದು. ನಮಗೆ 14 ಇಂಚು ಅಗಲ ಇದು ಸಿಗುತ್ತೆ. ಆಮೇಲೆ ಬೇಸ್ ಮಾಡ್ತೀವಲ್ಲ 12 ಇಂಚು ಉದ್ದ ಸಿಗುತ್ತೆ. ಇಲ್ಲ ಅಂದರೆ ಹೀಗೆ ಉದ್ದದಲ್ಲಿಟ್ಟರೂ ಹೊಲಿಬೋದು. ಹೀಗೆ ನಾನು ಈ ಥರ ಹೊಲಿತೀನಿ. ಹೀಗೆ ಇಟ್ಕೊಂಡು ಒಂದು ಕಡೆ ಓಪನ್ ಬಿಟ್ಕೊಂಡು 3 ಕಡೆ ಸ್ಟಿಚ್ ಹಾಕೊಬರ್ತೀನಿ. ಇದು ಕ್ಲೋಸ್ ಇದೆಯಲ್ಲ, ಆ ಕಡೆನೂ ಒಂದು ಸಣ್ಣ ಸ್ಟಿಚ್ ಹಾಕ್ಬಿಡ್ತೀನಿ. ಆವಾಗ ನೀಟ್ ಫಿನಿಶ್ ಬರುತ್ತೆ ನೋಡಿ. ಹೊಲ್ಕೊಬಂದೆ, ಒಂದು ಕಡೆ ಓಪನ್ ಬಿಟ್ಟೆ. ಈಗ ಬೇಸ್ ಮಾಡೋಣ. ಹೀಗೆ ಒಳಗಡೆ ಕೈ ತುರಿಸಿ ನೋಡಿ, ಯಾವಾಗ ಬ್ಯಾಗಿಗೆಲ್ಲ ಮಾಡ್ತೀನಲ್ಲ ಹಾಗೆ ಹೀಗೆ ನೀಟಾಗಿ ಜೋಡಿಸ್ಕೊಂಡು ನಾನು ಒಂದು 4 ಇಂಚಿಗೆ ಹೀಗೆ ಗೆರೆ ಹೊಡ್ಕೊಳ್ತೀನಿ. ಒಂದು ಕಡೆ ಗೆರೆ ಹೊಡ್ಕೊಂಡವನು ಅದು ಪೆನ್ನಿಂದ ಇನ್ನೊಂದು ಕಡೆಯೂ ಅದೇ ಗುರ್ತ ಮಾಡಿಕೊಂಡು ಅದರ ಉಲ್ಟಾ ತಿರ್ಸ್ಕೊಂಡು ಆ ಕಡೆಯೂ ಗೆರೆ ಹೊಡ್ಕೊಬಿಡ್ತೀನಿ. ಗೆರೆ ಹೊಡೆದಲ್ಲಿ ನಾನು 2 ಸೈಡು ಒಂದು ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ. ಹೊಲ್ಕೊಬಂದಿದ್ದಾಯಿತು. ಇದು ನಾನು ಬ್ಯಾಗ್ ಹಾಗೆ ಹೀಗೆ ಕಟ್ ಮಾಡಿ ತೆಗೆಯೋದಿಲ್ಲ. ಅದರ ಹಾಗೆ ನೋಡಿ ಒಳಗಡೆ ಹೀಗೆ ಸರಿಯಾಗಿ ಮಡಚಿ ಮಧ್ಯ ಏನು ನಾವು ಜಾಯಿಂಟ್ ಮಾಡಿದ್ದಿದೆಯಲ್ಲ ಅಲ್ಲಿ ಸರಿ ಇಟ್ಕೊಂಡು ಕೈ ಸೂಜಿಯಿಂದ ನೋಡಿ ಹೀಗೆ ಸೂಜಿ ದಾರದಿಂದ ಒಂದು 3-4 ಸ್ಟಿಚ್ ಹಾಕಿ ಅದರ ಜೋಡಿಸ್ಕೊತೀನಿ. ಇದರಿಂದ ಈಗ ಏನು ಗ್ರೋ ಬ್ಯಾಗ್ ಇದೆಯಲ್ಲ ಅದ್ರ ಬೇಸು ಸ್ವಲ್ಪ ದಪ್ಪ ಆಗಿ ಬರುತ್ತೆ. ಇದರಿಂದ ಭಾಳ ದಿನ ಬಾಳಿಕೆ ಬರುತ್ತೆ ನೋಡಿ. ಹೀಗೆ 3-4 ಸ್ಟಿಚ್ ಹಾಕಿ ಅದನ್ನು ಗಂಟಾಕಿ ಕಟ್ ಮಾಡಿದೆ. ಹಾಗೆ ಇನ್ನೊಂದು ಕಡೆಯೂ ಹೀಗೆ ನೋಡಿ ನಾವು ಎಲ್ಲಿ ಹೊಲಿಗೆ ಹಾಕಿದ್ದೀವಲ್ಲ ಅಲ್ಲೇ ಸರಿ ಮಡಚ್ಕೊಂಡು ಕೆಳಗಡೆನೂ ಅಷ್ಟೇ ಆ ಹೊಲಿಗೆ ಸರಿಯಾಗಿ ಬರುವಂಗೆ ಇಟ್ಕೊಂಡು ನೋಡಿ ಹೀಗೆ ಕೈ ಸೂಜಿಯಿಂದ ಒಂದು 3-4 ಸ್ಟಿಚ್ ಹಾಕಿ ಗಂಟು ಹಾಕಿ ಕಟ್ ಮಾಡಿ ತೆಕ್ಕೊಳ್ತೀನಿ. ಈಗ ಬ್ಯಾಗನ್ನು ಸೀದಾ ಮಾಡೋಣ ನೋಡಿ. ಸೀದಾ ಮಾಡಿ ಕೈ ತೂರಿಸಿ ಎಲ್ಲ ಬೇಸೆಲ್ಲ ನೀಟಾಗಿ ಓಪನ್ ಮಾಡಿಕೊಂಡೆ. ಎಷ್ಟು ನೀಟಾಗಿ ಬಂತು ನೋಡಿ. ಇದು ನಮಗೆ ಬೇಕಾ ಸೈಜ್ ಹೊಲ್ಕೋಬೇಕು. ನಾನು ಇದು ಸೇವಂತಿಗೆ ಗಿಡ ನೆಡಲಿಕ್ಕಂತ ಇಷ್ಟು ಸಾಕಂತ ಇಟ್ಕೊಂಡೆ. ಈಗ ನೋಡಿ ಸ್ವಲ್ಪ ಮಣ್ಣು ತುಂಬಿ ಹೀಗೆ ಗಿಡ ನೆಟ್ಕೊಂಡು ಹೀಗೆ ಮಡಚಿಟ್ಕೊಂಡ್ರಾಯ್ತು. ಆಮೇಲೆ ನಾವು ಗಿಡ ದೊಡ್ಡಾದಂಗೆ ಮಣ್ಣು ಹಾಕ್ತಾ ಬಂದ್ರಾಯ್ತು. ಒಳ್ಳೆ ಸುಲಭವಾಗಿ ಆಗುತ್ತೆ. ಇದು ನೋಡಿ 11 ಇಂಚಿದೆ ಬೇಸು, 5 ಇಂಚಿದೆ. ಹಾಗೆ ಮೇಲ್ಗಡೆನೂ 11 ಇಂಚಿದೆ. ಅಂದರೆ ಇದು 11x11 ಇಂಚು ಗ್ರೋ ಬ್ಯಾಗು ರೆಡಿ ಆಯಿತು. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಹೀಗೆ ನಾನು 3-4 ಹೊಲಿದಿಟ್ಕೊಂಡಿದ್ದೀನಿ ಬೇರೆ ಬೇರೆ ಸೈಜಿಂದು. ಹಾಗೆ ಇದು ನೋಡಿ ಪ್ಯಾಂಟಿಂದು 2 ಪೀಸ್ ಇದೆ ಉಳಿದಿದ್ದು. ಅದ್ರೂ ಕೂಡ ನಾನು ಹೀಗೆ ಗ್ರೋ ಬ್ಯಾಗು ಹೊಲ್ಕೊತೀನಿ. ಇದು ನಾನು ಇದ್ರ ಒಳಗೆ ಒಂದು ಪ್ಲಾಸ್ಟಿಕ್ ಇದು ಚೀಲ ಹೊದ್ದು ಅದರೊಳಗೆ ತೂರಿಸ್ಬಿಡ್ತೀನಿ, ಕೆಳಗಡೆ ಹೊಲ್ಕೊಳ್ತೀನಿ, ಅಷ್ಟೇ ಸಾಕು. ಈಗ ಇದಕ್ಕೆ ನಾವು ನೋಡಿ ಹೀಗೆ ನೀರು ಹೊರಗೆ ಬೀಳಲಿಕ್ಕಂತ ಅಲ್ಲಲ್ಲಿ ತೂತು ಮಾಡ್ಕೊಳ್ಳೋಣ. ಹೀಗೆ ಮಡಚಿ ಕತ್ತರಿಯಿಂದ ಕತ್ತರಿಸಾಯಿತು. ಎಷ್ಟು ಬೇಕೋ ಅಷ್ಟು ನೋಡಿ. ನೀಟಾಗಿ ಡ್ರೈನೇಜು ಹೋಲು ರೆಡಿ ಆಯಿತು. ನೀಟಾಗಿ ಬಂತು. ನೀವು ಹೊಲಿದು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.